ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ ನ ಬೀದರ್ ನ್ಯೂಸ್ ರೌಂಡ್ ಅಪ್ ಗೆ ಸ್ವಾಗತ. ನಾನು ಹನುಮಂತ್ ದೇಶಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳನ್ನ. 12ನೇ ಶತಮಾನದ ಬಸವಾದಿ ಶರಣರ ವಚನಗಳನ್ನ ಹಾಗೂ ವಚನದ ಆಶಯಗಳನ್ನ ಇಂದಿನ ಜನಮಾನಸಕ್ಕೆ ಮುಟ್ಟಿಸುವ ಸಲುವಾಗಿ ಪೂಜ್ಯ ಗಂಗಾಂಬಿಕೆ ಅಕ್ಕನವರ ನೇತೃತ್ವದಲ್ಲಿ ಬೀದರ್ ನಗರದ ಪಾಪ್ನಾಶ್ ದೇವಸ್ಥಾನದ ಹಿಂಭಾಗದಲ್ಲಿರುವಂತಹ ಬಸವಗಿರಿಯಲ್ಲಿ 3 ದಿನಗಳ ಕಾಲ ವಚನ ವಿಜಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಬಸವಗಿರಿಯಲ್ಲಿ ಕಾರ್ಯಕ್ರಮದ ಉದ್ಘಾಟನೆ ನಡೆಯಲಿದ್ದು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ವಿವಿಧ ಶ್ರೀಗಳು ಹಾಗೂ ಜನಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ. ಮಧ್ಯಾಹ್ನ ಶ್ರೀ ಶಕ್ತಿ ಸಮಾವೇಶ ಹಾಗೂ ಸಾಯಂಕಾಲ ಶರಣರ ಕಲಾವೈಭವ ನಡೆಯಲಿದೆ. 3 ದಿನಗಳ ಕಾಲ ನಡೆಯುವಂತಹ ಈ ಕಾರ್ಯಕ್ರಮವನ್ನ ನಿಮ್ಮ ನೆಚ್ಚಿನ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯಲ್ಲಿ ನೇರ ಪ್ರಸಾರ ಸಿಗಲಿದ್ದು ಕಾರ್ಯಕ್ರಮಕ್ಕೆ ಬರಲು ಸಾಧ್ಯವಾಗದ ಬಸವ ಭಕ್ತರು ಉತ್ತರ ಕರ್ನಾಟಕ ಸುದ್ದಿವಾಹಿನಿಯ ಯೂಟ್ಯೂಬ್ ಚಾನೆಲ್ನಲ್ಲಿ ಕಾರ್ಯಕ್ರಮದ ನೇರ ಪ್ರಸಾರವನ್ನು ವೀಕ್ಷಿಸಬಹುದಾಗಿದೆ. ಜನವರಿ 31ರಂದು ಬೆಳಗ್ಗೆ 11ಕ್ಕೆ ಯುವ ಶಕ್ತಿ ಸಮಾವೇಶ ಹಾಗೂ ವಿಶ್ವ ಕಲ್ಯಾಣ ಯುವ ಪರಿಷತ್ ಉದ್ಘಾಟನೆಯನ್ನ ಸಂಸದ ಸಾಗರ್ ಖಂಡ್ರೆ ನೆರವೇರಿಸಲಿದ್ದಾರೆ. ಬೆಳಗ್ಗೆ 11ಕ್ಕೆ ಯುವ ಶಕ್ತಿ ಸಮಾವೇಶ ಜರುಗಲಿದ್ದು ಸಂಸದ ಸಾಗರ್ ಖಂಡ್ರೆ ಉದ್ಘಾಟಿಸುವವರು. ಇಸ್ರೋ ಉಪನಿರ್ದೇಶಕಿ ಕೆಎಲ್ ಶಿವಾನಿ ಅವರಿಗೆ ಶರಣ ವಿಜ್ಞಾನಿ ಪುರಸ್ಕಾರ ಪ್ರದಾನ ಮಾಡಲಾಗುವುದು. ಶರಣರ ಸಂದೇಶಗಳನ್ನ ಯುವ ಜನತೆಯಲ್ಲಿ ಬಿತ್ತುವುದಕ್ಕಾಗಿ ಯುವಕರ ಸಂಘಟನೆಗೆ ವಿಶ್ವ ಕಲ್ಯಾಣ ಯುವ ಪರಿಷತ್ ಸ್ಥಾಪಿಸಲಾಗುತ್ತಿದೆ ಅಂತ ಗಂಗಾಂಬಿಕೆ ಅಕ್ಕನವರು ತಿಳಿಸಿದ್ದಾರೆ. ಔರಾದ್ ಪಟ್ಟಣದ ತಹಶೀಲ್ ಕಚೇರಿ ಆವರಣದಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಅಲೆಮಾರಿ ಜನಾಂಗಕ್ಕೆ ನಿವೇಶನ ಕಾಯ್ದಿರಿಸಿ ಮೂಲಭೂತ ಸೌಕರ್ಯ ಒದಗಿಸುವಂತೆ ಆಗ್ರಹಿಸಿ ಜನವರಿ 19ರಂದು ಆರಂಭಗೊಂಡ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನ ಮಾಜಿ ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ ಅವರು ಕಂದಾಯ ಸಚಿವ ಕೃಷ್ಣೇ ಬೈರೇಗೌಡ ಅವರ ಗಮನಕ್ಕೆ ತಂದರು. ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ಸಚಿವ ಕೃಷ್ಣೇ ಬೈರೇಗೌಡ ಅವರನ್ನ ಭೇಟಿಯಾದಂತ ಅರಳಿ ಅವರು ಔರಾದ್ ತಾಲೂಕಿನ ಸುಮಾರು 250 ಕುಟುಂಬಗಳು 40 ವರ್ಷದಿಂದ ಸರ್ಕಾರಿ ಮತ್ತು ಖಾಸಗಿಯವರ ಖಾಲಿ ಸ್ಥಳದಲ್ಲಿ ವಾಸ ಮಾಡಿ ಜೀವನ ಸಾಗಿಸುತ್ತಾ ಬಂದಿದ್ದಾರೆ. ಈ ಹಿನ್ನೆಲೆ 2019ರಲ್ಲಿ ನಾನು ಜಿಲ್ಲಾಧಿಕಾರಿ ಮೇಲೆ ಒತ್ತಡ ಹೇರಿದಾಗ ಜಿಲ್ಲಾಧಿಕಾರಿಗಳು ಅವರನ್ನ ಸರ್ವೆ ನಂಬರ್ 183ರಲ್ಲಿ 2 ಎಕರೆ ಭೂಮಿ ಮಂಜೂರು ಮಾಡಿದ್ರು. ಆದರೆ ಸ್ಥಳೀಯ ಕೆಲವು ನಾಯಕರ ರಾಜಕಾರಣದಿಂದ ರಿಯಲ್ ಸ್ಟೇಟ್ ನವರ ಷಡ್ಯಂತರದಿಂದ ಓದು ಬರಹ ಗೊತ್ತಿಲ್ಲದ ತಳ ಸಮುದಾಯದ ಜನರ ಸಹಿ ಪಡೆದು ನಮಗೆ ಈ ಜಾಗ ಬೇಡ ಬೇರೆ ಕಡೆ ಬೇಕು ಅಂತ ಸಹಿ ತೆಗೆದುಕೊಂಡು ಅದನ್ನ ಬದಲಾಯಿಸಿ ಔರಾದ್ನಿಂದ 6-7 ಕಿಲೋಮೀಟರ್ ದೂರದಲ್ಲಿದ್ದ ಮಹಾಡೋಣಗಾಂವ್ ಗ್ರಾಮದ ಹತ್ತಿರ ನೀಡಿದ್ದಾರೆ. ಅದನ್ನ ಪ್ರತಿಭಟಿಸಿ ಆ ಸಮುದಾಯದವರು ಹಾಗೂ ಪ್ರಗತಿಪರ ಹೋರಾಟಗಾರರು ಅಹೋರಾತ್ರಿ ಧರಣಿ ಕಳೆದ 10 ದಿವಸಗಳಿಂದ ನಡೆಸುತ್ತಿದ್ದಾರೆ ತಹಶೀಲ್ದಾರರ ಕಚೇರಿ ಆವರಣದಲ್ಲಿ. ಆದರೆ ತಹಶೀಲ್ದಾರರಾಗಲಿ ಜಿಲ್ಲಾಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಅಂತ ಸಚಿವರ ಗಮನಕ್ಕೆ ತಂದರು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಹಾರಕೂಡ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಭಾರೀ ಕರ್ತವ್ಯ ಲೋಪ ಬಯಲಾಗಿದೆ. ಇಲ್ಲಿನ ದ್ವಿತೀಯ ದರ್ಜೆ ಸಹಾಯಕರಾಗಿ ನೇಮಕಗೊಂಡಿರುವ ಸಿದ್ದಣ್ಣ ಎಂಬುವರು ಬದಲಾಗಿ ಕಳೆದ 10 ವರ್ಷಗಳಿಂದ ಅವರ ಮಗ ಮಹೇಶ್ ಎಂಬಾತನೇ ಕಚೇರಿಯ ಕೆಲಸಗಳನ್ನು ನಿರ್ವಹಿಸುತ್ತಿದ್ದಾನೆ ಎಂಬ ಗಂಭೀರ ಆರೋಪವೊಂದು ಕೇಳಿ ಬಂದಿದೆ. ಸರ್ಕಾರಿ ನೌಕರನೊಬ್ಬ ತನ್ನ ಕರ್ತವ್ಯವನ್ನು ಮತ್ತೊಬ್ಬರಿಗೆ ವಹಿಸಿರುವುದು ಕಾನೂನು ಬಾಹಿರವಾಗಿದ್ದರೂ ಕೂಡ ಇಲಾಖೆ ಅಧಿಕಾರಿಗಳು ಇದಕ್ಕೆ ಮೌನ ಸಮ್ಮತಿ ನೀಡಿದ್ದಾರೆ ಎನ್ನಲಾಗಿದೆ. ಕಳೆದ 1 ವರ್ಷದಿಂದ ಜಾರಿಯಲ್ಲಿರುವ ಮೊಬೈಲ್ ಆಧಾರಿತ ಬಯೋಮೆಟ್ರಿಕ್ ಹಾಜರಾತಿಯನ್ನ ಈತ ಹೇಗೆ ಮಾಡುತ್ತಿದ್ದಾನೆ ಮತ್ತು ಯಾವ ಆಧಾರದ ಮೇಲೆ ವೇತನ ನೀಡಲಾಗುತ್ತಿದೆ ಎಂಬುದು ಈಗ ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಬಸವ ಕಲ್ಯಾಣ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಅಶೋಕ್ ಮೈಲಾರ್ ಅವರು ಲಂಚದ ಆಮಿಷಕ್ಕೆ ಒಳಗಾಗಿ ಹಾರಕೂಡ ಆರೋಗ್ಯ ಕೇಂದ್ರದ ಅಕ್ರಮಕ್ಕೆ ಸಾಥ್ ನೀಡಿದ್ದಾರೆ ಅಂತ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಅಧ್ಯಕ್ಷ ಮಹಾದೇವ್ ಗಾಯಕ್ವಾಡ್ ಆರೋಪಿಸಿದ್ದಾರೆ. ಈ ಸಂಬಂಧ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿರುವ ಸಮಿತಿಯು ಡಾಕ್ಟರ್ ಅಶೋಕ್ ಮೈಲಾರ್ ಹಾಗೂ ಸಿದ್ದಣ್ಣ ಅವರನ್ನ ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕು ಅಂತ ಒತ್ತಾಯಿಸಿದೆ. ಈ ಹಗರಣದ ಬಗ್ಗೆ ಸೂಕ್ತ ತನಿಖೆ ಆಗಬೇಕು. ಒಂದು ವೇಳೆ ಮುಂದಿನ 30 ದಿನಗಳ ಒಳಗಾಗಿ ಭ್ರಷ್ಟ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳದಿದ್ದರೆ ಬೀದರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಉಪವಾಸ ಧರಣಿ ನಡೆಸಲಾಗುವುದು ಅಂತ ಮಹಾದೇವ್ ಗಾಯಕ್ವಾಡ್ ಅವರು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಅಶೋಕ್ ಮೈಲಾರೆ ಹಾಗೂ ಹರ್ಕೂಡದ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ಕೆಲಸ ನಿರ್ವಹಿಸುತ್ತಿರುವ ಸಿದ್ದಣ್ಣ ಸಾಕಿನ್ ಶಿವಪುರ ಇವರು ಇಬ್ಬರನ್ನು ಏನಪ್ಪ ಅಂತಂದ್ರೆ ತನ್ನ ಹುದ್ದೆಯಿಂದ ಅಮಾನತುಗೊಳಿಸುವ ಬಗ್ಗೆ ಈ ಮೇಲ್ಗಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಮಹಾದೇವ್ ಗಾಯಕ್ವಾಡ ಬಸವ ಕಲ್ಯಾಣ ತಾಲೂಕು ದಲಿತ ಸಮಿತಿ ಅಧ್ಯಕ್ಷನಾಗಿದ್ದು ನಾನು ತಮ್ಮಲ್ಲಿ ಆರೈಕೆ ಮಾಡಿಕೊಳ್ಳುವುದೆಂದರೆ ಹರ್ಕೂಡ್ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಶ್ರೀ ಸಿದ್ದಣ್ಣ ದ್ವಿತೀಯ ದರ್ಜೆ ಸಹಾಯಕರಾಗಿರುತ್ತಾರೆ. ಆದರೆ ಸುಮಾರು 10 ವರ್ಷಗಳಿಂದ ಸಿದ್ದಣ್ಣ ಇವರ ಬದಲಾಗಿ ಇವರ ಮಗನಾದ ಶ್ರೀ ಮಹೇಶ್ ತಂದೆ ಸಿದ್ದಣ್ಣ ಇವರು ತಮ್ಮ ತಂದೆಯ ಕರ್ತವ್ಯವನ್ನು ಸ್ವತಃ ಮಾಡುತ್ತಿದ್ದಾರೆ. ಇದು ಕಾನೂನು ಬಾಹಿರವಾಗಿರುತ್ತದೆ ಹಾಗೂ ಇವರು ತನ್ನ ತಂದೆಯ ಕರ್ತವ್ಯದಲ್ಲಿ ಸುಮಾರು 10 ವರ್ಷದಿಂದ ಇವರ ಮಗ ನಿಭಾಯಿಸುತ್ತಾರೆ ಹಾಗೂ ಕಳೆದ 1 ವರ್ಷದಿಂದ KAMS ಮೊಬೈಲ್ ಬೇಸ್ಡ್ ಅಟೆಂಡೆನ್ಸ್ಗೆ ಮಾಡಿರುತ್ತಾರೆ. ಮತ್ತು ನೀವು ಯಾವ ಆಧಾರದ ಮೇಲೆ ಇವರಿಗೆ ವೇತನ ನೀಡುತ್ತಿದ್ದೀರಿ ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಅಶೋಕ್ ಮೈಲಾರೆ
ಇವರು ಶ್ರೀ ಮಹೇಶ್ ತಂದೆ ಸಿದ್ದಣ್ಣ ಇವರಿಂದ ಲಂಚ ಪಡೆದುಕೊಂಡು ತನ್ನ ತಂದೆಯ ಕರ್ತವ್ಯದಲ್ಲಿ ಮಹೇಶ್ ಇವರಿಗೆ ಸೇರಿಸಿಕೊಂಡಿರುತ್ತಾರೆ. ಇದು ಖಂಡಿತವಾಗಿ ಕಾನೂನು ಬಾಹಿರವಾಗಿರುತ್ತದೆ ಹಾಗೂ ತಾಲೂಕಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಅಶೋಕ್ ಮೈದಾರ್ ಇವರು ಲಂಚ ಪಡೆಯುವುದು ಮುನ್ನೋಟಕ್ಕೆ ಕಂಡು ಬರುತ್ತದೆ. ಅದಕ್ಕಾಗಿ ಇಂತಹ ಭ್ರಷ್ಟ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ತಾಲೂಕಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಅಶೋಕ್ ಮೈದಾರೆ ಹಾಗೂ ಹರ್ಕೂಡು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ಕೆಲಸ ನಿರ್ವಹಿಸುತ್ತಿರುವ ಸಿದ್ದಣ್ಣ ಇವರನ್ನು ಸೇವೆಯಿಂದ ವಜಾಗೊಳಿಸಬೇಕೆಂದು ನಮ್ಮ ಸಂಘಟನೆ ವತಿಯಿಂದ ಒತ್ತಾಯಿಸುತ್ತಿದ್ದೇನೆ. ಒಂದು ವೇಳೆ ಹಿಂದಿನಿಂದ 30 ದಿವಸಗಳ ಒಳಗಾಗಿ ಇವರನ್ನು ವಜಾಗೊಳಿಸದೇ ಇದ್ದರೆ ನಮ್ಮ ಸಂಘಟನೆ ವತಿಯಿಂದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಬೀದರ್ ಜಿಲ್ಲೆಯ ಕಚೇರಿ ಎದುರುಗಡೆ ಉಪವಾಸ ಸತ್ಯ ಧರಣಿಯನ್ನು ಹಮ್ಮಿಕೊಳ್ಳಲಾಗಿರುವುದು ಈ ನಮ್ಮ ಮೀಡಿಯಾ ಮುಖಾಂತರ ತಿಳಿಸುತ್ತೇನೆ. ಬಸವ ಕಲ್ಯಾಣ ತಾಲೂಕಿನ ಹೊನ್ನಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಗಣರಾಜ್ಯೋತ್ಸವದಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನ ಮಾಡಲಾಗಿದೆ ಅಂತ ಆರೋಪಿಸಿ ದಲಿತ ಸೇನೆಯಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ದೂರು ನೀಡಲಾಗಿದೆ. ಕಳೆದ ಜನವರಿ 26ರಂದು ಶಾಲೆಯಲ್ಲಿ ನಡೆದ ಮೆರವಣಿಗೆಯಲ್ಲಿ ಕೇವಲ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರವನ್ನ ಮಾತ್ರ ಬಳಸಲಾಗಿದ್ದು ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಕೈಬಿಡುವ ಮೂಲಕ ಮುಖ್ಯ ಶಿಕ್ಷಕರು ಉದ್ದೇಶಪೂರ್ವಕವಾಗಿ ಅವಮಾನ ಮಾಡಿದ್ದಾರೆ ಎಂದು ದಲಿತ ಸೇನೆಯ ತಾಲೂಕು ಅಧ್ಯಕ್ಷ ಪ್ರಫುಲ್ ಗಾಯಕ್ವಾಡ್ ಆರೋಪಿಸಿದ್ದಾರೆ. ಪ್ರತಿ ವರ್ಷವೂ ಇದೇ ರೀತಿ ನಡೆಯುತ್ತಿದ್ದು ಮುಖ್ಯ ಶಿಕ್ಷಕರು ಮನುವಾದಿ ವಿಚಾರಧಾರೆ ಹೊಂದಿದ್ದಾರೆ ಎಂದು ದೂರಿದ್ದ ಸಂಘಟನೆಯು ಕೂಡಲೇ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಪತ್ರದ ಮೂಲಕ ಒತ್ತಾಯಿಸಿದೆ. जय भीम साथियों, आज बसव कल्याण तालुका हरनाड़ी गांव में यहाँ पर आए हैं। कल रिपब्लिकन डे हुआ है। डॉक्टर बाबा साहेब आम्बेडकर, संविधान शिल्पी डॉक्टर बाबा साहेब आम्बेडकर, उनकी फोटो की अपमान किया गया है क्योंकि कल एक यहाँ पर मिरवणुक निकाला गया। मिरवणुक में डॉक्टर बाबा साहब की फोटो नहीं थी। मैं पूछना चाहता हूँ कि ये क्या मनुवाद की इच्छा से चल रहे हैं? जहाँ देखो वहाँ पर बाबा साहब का अपमान हो रहा है। क्यों आप पूछ रहे? जब ये इस भारत के निर्माता, भारत के संविधान के निर्माता डॉक्टर बाबा साहेब आम्बेडकर है, उनको ही आप मनुवाद की इच्छा से ये करना चाहते हो? कहाँ तक आपकी सोच कहाँ पर? यहाँ के HM 5-4 सर बोल के है, उनको समझना चाहिए क्योंकि कल का दिन रिपब्लिकन डे है। रिपब्लिकन के डे पर आप बाबा साहब की फोटो की अवहेलना करते हो, ये कहाँ का न्याय है? जब आप मिरवणुक निकालते हो, और मिरवणुक किनके परमिशन से आपने मिरवणुक निकाला? मिरवणुक में महात्मा गांधी जी का उनका फोटो निकाला, ओके, लेकिन बाबा साहब का क्यों नहीं? क्या चल रहा है इस देश में? मनुवाद की इच्छा से चल रहा है ये देश। संविधान को 75 साल हो गए लेकिन अभी तक इनकी सोच नहीं बदली है। ये सोच मनुवाद को दर्शाती है। दोस्तों, आने वाला दिन खूब कठिन है। आपको एक होके बाबा साहब दिया हुआ संविधान को बचाना है। तो हम यहाँ पर दलित सेने वाले और हमारे माता बहने और सब कार्यकर्ता यहाँ पर आके HM सर बोलते हैं मैं बीदर में हूँ, कुछ प्रॉब्लम हुआ है, बीदर गया, उनको फोन किया तो बोलते आते हैं, आने में 2-3 घंटा लगेगा। यही रीत चलेगी, यही चलेगा, ये हम सहन नहीं करेंगे क्योंकि बाबा साहब का दिया हुआ संविधान से ये देश चलता है और किसी के इस पे नहीं चलता है। इसीलिए मैं बोलता हूँ आज ये पूरा न्यूज स्टेट में पूरे देश में पहुंचने चाहिए क्योंकि बाबा साहब के फोटो के साथ क्या हो रहा है। इतना बोल के जय भीम, डॉक्टर बाबा साहेब आम्बेडकर। ಬೀದರ್ ತಾಲೂಕಿನ ಮಲ್ಕಾಪುರದಲ್ಲಿ ನಡೆದ ಆಶ್ರಯ ಯೋಜನೆಯ ನಿವೇಶನ ಹಂಚಿಕೆ ಸಭೆಯು ಅಕ್ಷರಶಃ ರಣರಂಗವಾಗಿ ಮಾರ್ಪಟ್ಟಿದೆ. ಬಡವರಿಗಾಗಿ ಖರೀದಿಸಲಾದ 2.5 ಎಕರೆ ಜಾಗದಲ್ಲಿ ನಿವೇಶನ ಹಂಚಲು ಇಒ ನೇತೃತ್ವದಲ್ಲಿ ಸಭೆ ಕರೆಯಲಾಗಿತ್ತು. ಆದರೆ ಫಲಾನುಭವಿಗಳ ಆಯ್ಕೆಯಲ್ಲಿ ತಾರತಮ್ಯ ಮಾಡಲಾಗಿದೆ ಅಂತ ಆರೋಪಿಸಿ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ತಿರುಗಿ ಬಿದ್ದರು. ಮಾತಿಗೆ ಮಾತು ಬೆಳೆದು ಅಧಿಕಾರಿಗಳು ಮತ್ತು ಗ್ರಾಮಸ್ಥರ ನಡುವೆ ತಳ್ಳಾಟ ನೂಕಾಟ ನಡೆದಿದ್ದು ಸಭೆಯಲ್ಲಿ ಹೈ ಡ್ರಾಮಾ ಸೃಷ್ಟಿಯಾಯಿತು. ಗಲಾಟೆ ತೀವ್ರಗೊಳ್ಳುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಬೀದರ್ ಗ್ರಾಮೀಣ ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಿಸಲು ಹರಸಾಹಸ ಪಡಬೇಕಾಯಿತು. ಸದ್ಯ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಮಲ್ಕಾಪುರ್ ಗ್ರಾಮದಲ್ಲಿ ಆಶ್ರಯ ಯೋಜನೆಯಡಿಯಲ್ಲಿ ನಿವೇಶನ ಹಂಚಿಕೆಯಲ್ಲಿ ಬೃಹತ್ ಭ್ರಷ್ಟಾಚಾರ ನಡೆದಿದೆ ಅಂತ ಗ್ರಾಮಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ಅರ್ಹ ಬಡ ಫಲಾನುಭವಿಗಳನ್ನ ಪಟ್ಟಿಯಿಂದ ಕೈಬಿಟ್ಟು ಹಣ ಬಲವಿರುವಂತಹ ಅನರ್ಹರಿಗೆ ನಿವೇಶನ ನೀಡಲಾಗುತ್ತಿದೆ ಅಂತ ಗ್ರಾಮ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ತರಾಟೆಯನ್ನಿಗೆ ತೆಗೆದುಕೊಂಡ್ರು. ಇನ್ನು ಬಡವರಿಗಾಗಿ ಮೀಸಲಿಟ್ಟ ಜಾಗವನ್ನ ಹಣ ಪಡೆದು ಪ್ರಭಾವಿಗಳಿಗೆ ಹಂಚಿಕೆ ಮಾಡಲಾಗುತ್ತಿದೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ರು. ಅಧಿಕಾರಿಗಳ ಏಕಪಕ್ಷೀಯ ನಿರ್ಧಾರದಿಂದಾಗಿ ಗ್ರಾಮ ಸಭೆಯು ರದ್ದಾಗುವಂತಹ ಹಂತಕ್ಕೆ ತಲುಪಿತ್ತು. ಈ ಹಗರಣದ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಗ್ರಾಮದ ನೈಜ ಫಲಾನುಭವಿಗಳು ಒತ್ತಾಯವನ್ನು ಮಾಡುತ್ತಿದ್ದಾರೆ.
ಬೈದರ್ ಜಿಲ್ಲೆಯ ನಜೇರತ್ ಕಾಲೋನಿ ಹಾಗೂ ಅಬ್ದುಲ್ ಫೈಜ್ ದರ್ಗಾ ಎರಡರ ಅಂಗನವಾಡಿ ಕೇಂದ್ರಗಳು ಮಧ್ಯಾಹ್ನ 12 ಗಂಟೆ ಆದರೂ ಕೂಡ ತೆರೆಯದ ಬಗ್ಗೆ ಉತ್ತರ ಕರ್ನಾಟಕ ನ್ಯೂಸ್ ಪ್ರಸಾರ ಮಾಡಿದ ವರದಿ ಭಾರಿ ಸಂಚಲನ ಮೂಡಿಸಿದೆ. ಸುದ್ದಿ ಬಿತ್ತರವಾದ ಕೇವಲ 24 ಗಂಟೆಗಳಲ್ಲಿಯೇ ಎಚ್ಚೆತ್ತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಸಂಬಂಧಪಟ್ಟವರಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದ್ದಾರೆ. ಬಡ ಮಕ್ಕಳ ಹಿತದೃಷ್ಟಿಯಿಂದ ನಿರಂತರ ವರದಿ ನೀಡುತ್ತಿರುವ ಉತ್ತರ ಕರ್ನಾಟಕ ನ್ಯೂಸ್ ವರದಿಗೆ ಈಗ ಜಯ ಸಿಕ್ಕಿದ್ದಂತಾಗಿದೆ. ಇವಾಗಿದು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗ್ತೀನಿ ಮತ್ತೊಂದು ನ್ಯೂಸ್ ಬುಲೆಟಿನ್ ನಲ್ಲಿ.